ಈ ಊರ್ ಬಿಟ್ಟು ಎಲ್ಲರೂ ದೂರ ಹೊರಟೋಣ ತಲೆ ಕೆಟ್ಟವ್ರು. ನಡ್ರಿ ಹೋಗೋಣ, ವಾಪಸ್ ಬರೋದು ಮರ್ತೋಗ್ಬಿಡ್ಬೇಕು ಅಂತ ಹೋಗೋಣ ನಡ್ರಿ. ಓಂ ಶಿವೋಹಂ ಓಂ ಶಿವೋಹಂ ರುದ್ರನಾಮಂ ಭಜೇಹಂ. ಭದ್ರಾಯ ಅಗ್ನಿನೇತ್ರಾಯ. ಮನೆ ಬಿಟ್ಬಿಟ್ಟು ಯಾವುದೋ ಫ್ರ್ಯಾಂಕ್ ಇದಾಯ್ತು, ಸೀರಿಯಸ್ ಮ್ಯಾಟ್ರು. ಬನ್ನಿ ಹೋಗೋಣ. ಈಗ ಕತ್ಲೆ ಕಾಣಿಸೋದೇ ಇಲ್ಲ. ಸೊ ಈಗ ನಾವು ಹೋಗಿ ಸೊ ಗೈಸ್ ಈಗ ಬಂದಿದ್ದೀವಿ. ಬನ್ನಿ ನೋಡೋಣ, ಬಸ್ಗೋಸ್ಕರ ವೇಟಿಂಗ್. ಲೆಟ್ಸ್ ಸಿ. ಸೊ ಗೈಸ್ ಈಗ ಬಸ್ ಹತ್ತಿದ್ದೀವಿ. ಸೊ ಬನ್ನಿ ಈಗ ಹೋಗ್ತಾ ಇದ್ದೀವಿ. ಬಸ್ ಸಿಕ್ಕೈತೆ. ಸೊ ಈಗ ನಾವು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಬಂದಾಗಲೇ ಒಂದು 10 ನಿಮಿಷ ಆಯಿತು. ಸೊ ಏನಪ್ಪ ಅಂದರೆ ಇವತ್ತು 23 ಏಪ್ರಿಲ್ 2026 ತಮಿಳ್ನಾಡಿನಲ್ಲಿ ಎಲೆಕ್ಷನ್ ನಡೀತಿದೆ. ನಾನೊಂದು ರೌಂಡಿಂಗ್ ತಿರ್ಗಿಸ್ತೀನಿ. ಇಲ್ಲಿ 98% ಜನ ತಮಿಳ್ನಾಡ್ಸವ್ರೆ ಅವರೇ. ಯಾಕೆ ಅಂದರೆ ಎಲ್ಲರೂ ಹೋಗ್ತವ್ರೆ. ಸೊ ಬಸ್ಸು ಅವ್ರ ಊರಿಂದನೇ ಬರಬೇಕು. ನಾವಾಗ ಬಸ್ಸು ಅದೇ ಊರು. ಸೊ ಏನಾಗಿದೆ ಅಂದರೆ ಬಸ್ಗೆ ಅಭಾವ ಆಗಿಬಿಟ್ಟಿದೆ. ಸೊ ಬಸ್ಗೆ ಅಭಾವ ಆದ್ದರಿಂದ ನಾವು ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಎಲ್ಲೊಂದು ಇಲ್ಲ ಗೈಸ್, ಕರ್ನಾಟಕದಲ್ಲಿ ಗಾಡಿ ಸೈಡಲ್ಲಿ ನಿಂತವು ಅಷ್ಟೇ. ಅವರು ಇಷ್ಟು ಜನ ಅವರಲ್ಲಿ ಹೇಳ್ತಾನಿಲ್ಲ, ಒಂದು 200-300 ಜನ ಮಲ್ಗವ್ರೆ ಬಸ್ಸಲ್ಲಿರೋರು ಬಿಟ್ಟು. 200-300 ಜನ ಅಲ್ಲಿ ಮಲ್ಗವ್ರೆ. ಸೊ ಎಲೆಕ್ಷನ್ ಇದೆ ಇವತ್ತು. ಸೊ ಏನು ಮಾಡೋದು ಅಂತ ಬನ್ನಿ ಮುಂದೆ ಹೇಳೋಣ. ರೇಟಿಂಗ್ ಒಂದು 10 ಕಿಲೋಮೀಟರ್ ಇರ್ಬೋದು. ಸೊ ಗೈಸ್ ನೋಡ್ರಿ ಎಷ್ಟು ಜನ ಅವ್ರಿ. ಸ್ಯಾಟಲೈಟ್ ಫುಲ್ ರಶ್ ಆಗ್ಬಿಡವ್ರೆ. ಬನ್ನಿ ನೋಡೋಣ. ಈಗ ತಿರುವಣೆಮಲೆ ತಂದಿವಿ. ಬನ್ನಿ ಅಲ್ಲಿ ಹೋಗಿ ಸಿಗ್ತೀವಿ. ಈಗ ನಾವು ಕೃಷ್ಣಗಿರಿಗೆ ಬಂದಿದ್ದೀವಿ. ನೋಡ್ರಿ ಹಿಂದೆ ಬ್ಯಾಕ್ಗ್ರೌಂಡ್ ಅದೇ ಕೃಷ್ಣಗಿರಿ ಹಿಲ್ಸ್. ಸೊ ಅಲ್ಲಿ ಸನ್ರೈಸಸ್ ಆಗ್ತಿದೆ. ಸೊ ಬನ್ನಿ ಈಗ ಇವರೆಲ್ಲ ಬಂದಿದ್ದಾರೆ. ಅದೇನೋ ಕಾಫಿ ಕುಡಿಬೇಕು ಅಂತೈತೆ. ಬೇಡ ಬೆಳಗ್ಗೆ ಬನ್ನಿ, ಕಾಫಿ ಬೇಡ ಯಾಕೋ ಇವತ್ತು. ನೋಡ್ರಿ ಸನ್ರೈಸಸ್. ಈಗ ಬನ್ನಿ ಇಲ್ಲಿಂದ ನಾವು ಹೋಗ್ಬೇಕಾಗಿರೋದು ಯಾವುದೋ ತಿರುವಣ್ಣಾಮಲೈ ಅಂತೆ. ಸೊ ಬಸ್ ಬರುತ್ತೆ, ಕಾಯ್ದಿರಿ ಇಂಥವ್ರಲ್ಲಿ ನಿಂತಿರೋರೆಲ್ಲ ಅಲ್ಲಿಗೆ ಅಂತೆ. ಸೊ ಇವನೇ ಹೇಳಿದ್ರು. ಥ್ಯಾಂಕ್ಸ್ ಅಣ್ಣ ಭಯ್ಯ. ಸೊ ಇಲ್ಲಿ ಬಂದಾಗ ನೋಡ್ರಿ ಇಲ್ಲ ಒಂದು ಏನೋ ತೊಗೊಂಡೋಗಿ, ಹೆಸರು ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸಿ. ಸೊ ಬನ್ನಿ ಈಗ ಹೋಗೋಣ, ತಿರುವಣ್ಣವ್ರನ್ನ ಕರ್ಕೊಂಬರೋಣ. ಒಂದು ತಮಿಳ್ನಾಡಲ್ಲಿ ಇದೇ ಲೈಫಲ್ಲಿ ಫಸ್ಟ್ ಟೈಮ್ ಒಂದು ವಿಚಿತ್ರವಾದ ಒಂದು ವಾಶ್ರೂಮ್ ಮಾಡೋ ಜಾಗ ನೋಡಿದೆ. ಇಲ್ಲಿ ನೋಡ್ರಿ ಹೇಗಿದೆ, ದನಿಂದು ಮೇವು ಕೊಡ್ತಾರಲ್ಲ ಆಗಿದೆ. ಅಲ್ಲೋಗಿ ಒಬ್ಬೊಬ್ಬರು ನಿಂತ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ನನಗೆ ಯಾಕೆ ಹೋಗ್ಯೋಕೆ ಮನಸ್ಸು ಬರಲ್ಲ. ಇನ್ನೋಡ್ರೆ ಎಲ್ಲ ಕಾಣಿಸ್ತೈತೆ. ಸುಮ್ಮನೆ ಯಾಕೆ ಬನ್ನಿ ಹೋಗೋಣ. ಚಲೋ, ತುಂಬ ಚೆನ್ನಾಗಿದೆ. ಸಾಮೂಹಿಕ ಬನ್ನಿ ಈಗ ಬಸ್ ಹಿಡಿಯೋಣ ಅಣ್ಣ. ಅವಾಗಿಂದ ಒಂದು ಬಸ್ ಇರಲಿ, ಇಷ್ಟೊಂದು ಮರಿ ಇದೆ. ಬೇಗ ಬಾ, ಹೋಗಿ ಕ್ಯಾಚ್ ಹಾಕೋಣ. ಈ ಸುತ್ತ ಮರಿಗಳಿರೋ ಜಾಗದಲ್ಲಿ ನನಗೆ ಹುಲಿ ಕಾಣಿಸ್ಬಿಡ್ತು ನೋಡ್ರಿ. ಇಲ್ಲಿ ಅಶ್ವಮೇಧ, ನಿಮ್ಮೆಲ್ಲರ ಅಶ್ವಮೇಧ ಸಿಕ್ಬಿಡ್ತು. ಬನ್ನಿ ಈಗ ತಿರುವಣ್ಣಾಮಲೈ ಬಸ್ಗೆ ಕಾದಾಟ ಸಿಗ್ತಾನೆ ಇಲ್ಲ ನೋಡ್ರಿ. KSRTC ಅಶ್ವಮೇಧ ಯಾಗ ನೋಡ್ರಿ, ಇದು ಹೋಗುತ್ತೆ ಅನ್ಕೊಳ್ತೀನಿ. ಕೇಳಿ ನೋಡ್ರಿ. ಮಂಡ್ಯ ಹೊಸಳ್ಳಿ ಅವನಿಗೆ ಗೊತ್ತು ನಾವು ಎಲ್ಲೋಯ್ತೀವಿ ಅಂತ. ಮಂಡ್ಯ ಹೊಸಳ್ಳಿ ಅಂತೀವಿ. ಎಲ್ಲರೂ ಹೊಸಪಳ್ಳಿ ಮಾಗಡಿ ನೋಡ್ರಿ. ಅವರೇ ನಮ್ಗೆ ಹೇಳ್ದವ್ರು ಇಲ್ಲಿ ನಿಂತ್ಕೊಡ್ರಿ, ಎಲ್ಲ ಅಲ್ಲಿಗೆ ನಿಂತಿರೋದು ಅಂತ. ಆ ಅಂಗಡಿಯವನು. ಹಾಂ, ಸೂರ್ಯನ ಬೆಳಕಿಗೆ ಹೇಳ್ತಾರೆ ಬಸ್ ಬಂದಾಗ ಬನ್ನಿ ಈಗ ನೋಡೋಣ. ಸೊ ಗೈಸ್ ಈಗ ಅಷ್ಟೊಂದಿಂದ ವೆಯ್ಟ್ ಮಾಡಿದ್ಕೋ ಬಸ್ ಸಿಕ್ತು ತಿರುವಣ್ಣಾಮಲೈಗೆ. ಬಂದು ಓಡಾಗಿ ನಾವು ಗೊತ್ತಲ್ಲ ಮೊದಲೇ ಯುದ್ಧಕ್ಕೆಲ್ಲದ್ರಲ್ಲಿ ಎಕ್ಸ್ಪರ್ಟು. ಸೊ ಈಗ ಬಂದಿದ್ದೀವಿ. ಇನ್ನೊಂದು 90 ಕಿಲೋಮೀಟರ್ಸ್ ಅಂತ ಇಲ್ಲಿಂದ. ಹೆಂಗೆ ನಾವು ಯುದ್ಧ ಗೆಲ್ಲೋದ್ರಲ್ಲಿ ಪಕ್ಕ.
ಸೊ ಬನ್ನಿ ನೆಕ್ಸ್ಟ್ ಡೈರೆಕ್ಟ್ ತಿರುವನಮಲೈ ಬನ್ನಿ. ಈಗ ತಿರುವನಮಲೈಗೆ ಬಂದಿದ್ದೀವಿ. ನೋಡ್ರಿ ಹೇಗಿದೆ ವ್ಯೂ. ಸೊ ಈಗ ರೀಚ್ ಆದ ಬ್ಲಾಗ್ ಮಾಡೋಕ್ಕಾಯ್ತಿಲ್ಲ ಬಿಕಾಸ್ ಚಾರ್ಜರ್ ಇಲ್ಲವೇ ಇಲ್ಲ. ಈಗಲೂ 4% ಇದೆ. ಅದು ಅಣ್ಣ ಸಾಂಗ್ ಆಗ್ತಂತೆಲ್ಲ ಕೂಡ ಅರ್ಥ ಆಯ್ತಿಲ್ಲ. ಅವ್ರು ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಎಂಜಾಯ್ಮೆಂಟ್ ಮಾಡ್ಕೊಂಡು ಬಂದ ಅದೇವಿ ಅಷ್ಟೇ. ಬನ್ನಿ ಹೋಗೋಣ, ಮೇಲೆ ಸಿಗ್ತೀನಿ. ಈಗ ಊಟಕ್ಕೆ ಬಂದಿದ್ದೀವಿ. ಯಾವುದೋ ಹೈ ಕ್ಲಾಸ್ ಅಂತ ಊಟಕ್ಕೆ ಕರ್ಕೊಂಡ್ಬಂದವ್ರೆ. ಇವಮ್ಮ ಅವಳ ಚಾರ್ಜರ್ ಹಾಕಿ ಬಿಡ್ತಿಲ್ಲ ಗೈಸ್. ಈ ಅಂಗಡಿಗೆ ಬರಬೇಡಿ ಗೈಸ್, ಬಂದರೆ ಇಲ್ಲಿಗೆ ಚೆನ್ನಾಗಿಲ್ಲ ಅಂಗಡಿ ಇದು. ಚಾರ್ಜರ್ ಹಾಕಿ ಬಿಟ್ಟಿಲ್ಲ ನಮ್ಮನ್ನ, ಯಾವುದೇ ಕಾರಣಕ್ಕೂ ಬರಬೇಡಿ. ಈಗ ಕೂಗ್ತೀನಿ. ನಾಡಿನಲ್ಲಿ ಇಡ್ಲಿ ತಿಂತಿದ್ದೀವಿ. ಬನ್ನಿ ನೀವು ಟೇಸ್ಟ್ ಮಾಡಿರಿ, ನಾನು ಹೇಳ್ತೀನಿ ಹೆಂಗೈತಿ ಅಂತ. ತಿನ್ನಿ. ಸೂಪರ್ ಆಗಿದೆ ಗೈಸ್ ಇಡ್ಲಿ ಮಾತ್ರ. ನೀನು ಮಾಡದೇ ಇದ್ರು ಅಷ್ಟು ದಿವಸ ಬೇಕಾದ್ರೆ ನೀನು ಮಾಡಿದ್ದು ಚೆನ್ನಾಗಿಲ್ದಾರೆ ಚೆನ್ನಾಗಿದೆ. ಹಂಗೆ ಚೆನ್ನಾಗಿಲ್ಲ ಮೊಟ್ಟೆ ಒಟ್ಟು ಮಾಡಿದ್ವಾ? ಚೆನ್ನಾಗಿದೆ ಗೈಸ್. ಬನ್ನಿ, ಬಟ್ ಇವಾಗ ಬರಬೇಡ್ರಿ, ಬೇರೆ ಅಂಗಡಿಗೆ ಬನ್ನಿ. ಚಾರ್ಜರ್ ಹಾಕೊಳಕ್ಕೆ ಬಿಟ್ಟಿಲ್ಲ ನನಗೆ. ಊಟ ಆಯಿತು. ಈಗ ರೂಮ್ಗೆ ಅಂತ ನಡ್ಕೋಯ್ತಾ ಇದ್ದೀವಿ. ಬಾತಿಂಗ್ಗೆ ಏನ ಗಿರಿ ಪ್ರದಕ್ಷಿಣೆ ಆಗ್ತಾ ಇದೀವಂತೆ. ನೋಡ್ರಿ ನಮ್ಮ ಅಣ್ಣ ಹೆಂಗ್ ಬತ್ತಾನೆ. ಬನ್ನಿ ಈಗ ಹೋಗೋಣ. ಕಾಲು ಸಕ್ಕ ಸುಡ್ತೈತೆ. ಬನ್ನಿ ಓಡೋಗೋಣ. ದೇವಸ್ಥಾನ ಹತ್ರ ಹೋಯ್ತಾ ಇದ್ವಿ. ಅದು ಏನೋ ಓಡ್ತೈತೆ. ಓಡೋದು ಫುಲ್ಲು ಏನು ಕೊಡ್ತಾ ಇದೀವಿ ಅಂತ ಹೇಳು. ಏನು ಕೊಡ್ತಾ ಇದ್ದೀವಿ ಅಂದರೆ ಇಲ್ಲಿ ಕಾಲು ಸುಡ್ತೈತೆ. ಈಗ ಪರವಾಗಿಲ್ಲ, ಸಿಮೆಂಟ್ನೆಲ್ಲ. ಅಲ್ಲಿ ಟಾರು ಫುಲ್ಲು ಸುಡ್ತೈತೆ. ಇಲ್ಲೂ ಪರವಾಗಿಲ್ಲ ಕಣ. ಓ ಇಲ್ಲೂ ಸುಡ್ತೈತೆ ಈಗ. ಹೆಂಗಿದೆ ಕನಕ? ಕಮೆಂಟ್ ಹಾಕಿ ನೋಡ್ರಿ ಮೇಲೆ. ಓ ಅವಾಗಲೇ ಮರ್ತೇ ಬಿಟ್ಟೆ. ನೋಡ್ರಿ ಇದೆ ದೇವಸ್ಥಾನ. ಬನ್ನಿ ಹೋಗೋಣ. ಎಂಟ್ರಿ ಈ ಕಡೆ ಅಂತೆ. ಏನು ಕರ್ಪೂರ ತಗೊಂಡಿದ್ದೀವಿ. ಬನ್ನಿ ಹೋಗೋಣ. ಹೇಗೆ ಅನಿಸ್ತಿದೆ ನಿಮ್ಮ ಅನಿಸಿಕೆ ದೇವಸ್ಥಾನ ನೋಡಿ? ಇಲ್ಲಿಂದ ಕಾಣಿಸ್ತಿದೆಯಲ್ಲ, ಅದನ್ನು ತೋರಿಸ್ಕೊಳ್ಳಿಕ್ಕೆ ಆಗ್ತಿಲ್ಲ. ಬನ್ನಿ ಗೈಸ್, ನಾವೀಗೆಲ್ಲ ಹೋಗ್ಬಿಟ್ಟು ಇದು ಮಾಡೋಣ. ಬೇಗ ಬನ್ನಿ. ಅಲ್ಲಿ ಹೋಗೋದು ಹೊಡಿಗೆ ಹಾಕ್ಬಿಟ್ಟು ಅಲ್ಲಿಂದ ಹೊಡಿಗೆ ಹೋಗ್ಬಿಟ್ಟು ಹೋಗೋದಂತೆ. ಬನ್ನಿ. ಕಾಲೇಜೆಲ್ಲ ಎಲ್ಲ ನಾಮ ನೋಡ್ರಿ. ಒಬ್ಬರದುವೆ 10 ರೂಪಾಯಿ ನಮ್ಮ 10 ರೂಪಾಯಿ ನಮ್ಮ 10 ರೂಪಾಯಿ ನಮ್ಮ. ಬನ್ನಿ ಫೋಟೋ ಹೊಡ್ಕೊಂಡು. ಸೊ ಗೈಸ್ ಈಗ ಬನ್ನಿ ದೇವಸ್ಥಾನದೊಳಗೆ ಹೋಗ್ತಿದ್ದೀವಿ. ಎಲ್ಲ ನಾಮ ಇಸ್ಕೊಂಡಿದ್ದೀವಿ ಎಲ್ಲ ನೋಡ್ರಪ್ಪ. ಹಂಗೆ ನೋಡ್ರಿ ಮೇಲೆ ಹಂಗೈತೆ. ಇದು ಶಿಲೆ ಸಗಲಕತ್ತ ನೋಡ್ರಿ. ಸೊ ಇವರು ನೋಡ್ರಿ ಚೆನ್ನಾಗಿದೆ. ಈಗ ಹಾಗೆ ಒಳಗಡೆ ಹೋಯ್ತಾ ಇದ್ರೆ ನೋಡ್ರಿ ಅಲ್ಲಿ ಕಲ್ಲಿನ ಶಿಖರಗಳು ಹೇಗಿದೆ, ಕಂಬಗಳು ನೋಡಿ ಹೇಗಿದೆ. ಒಂದ್ಸತಿ ಅದು ಬಂದು ವಿಸಿಟ್ ಮಾಡೋಗಿ. ಒಂದ್ಸತಿ ವಿಸಿಟ್ ಮಾಡಿರಿ, ತುಂಬ ಚೆನ್ನಾಗಿದೆ. ಸೊ ಅರುಣಾಮಲೈ ಅಂತ ಹೆಸರು. ತಿರುವಮಲೈ, ಅರುಣಾಮಲೈ ಅಂತೀನಿ, ತಿರುವಮಲೈ. ಸೊ ಬನ್ನಿ ಈಗ ಅವ್ರು ಬರಲಿ, ರೂಟ್ ಕೇಳೋಣ. ನಮಗೂ ಗೊತ್ತಿಲ್ಲ ಈ ಕಡೆ ಹೋಗೋದು ಹೆಂಗೆ ಕತೆ ಅಂತ. ಸೊ ಅದೇನೋ ಮತ್ತೆ ಏನೋ ಮಾಡ್ತವ್ರೆ, ಅವ್ರೇನೋ ಮಾಡ್ಕೊಳ್ಳಿ. ಬನ್ನಿ ದಾರಿ ಹೇಳ್ತೀನಿ ಹಂಗೆ. ಗೈಸ್ ನೋಡಿ ಇಲ್ಲಿ ಕಲ್ಯಾಣಿ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ. ನೋಡಿರಿ ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ದೇವಸ್ಥಾನಗಳೆಲ್ಲ ಇಲ್ಲಿ ಚಿಕ್ಕ ದೊಡ್ಡದಾಗೆಲ್ಲ ಇದೆ. ತುಂಬ ಚೆನ್ನಾಗಿದೆ ಗೈಸ್. ಬನ್ನಿ ನೋಡಿರಿ ಇಲ್ಲಿಂದ ಹೋಗೋದು ಕಲ್ಯಾಣಿಗೆ. ನೋಡಿ ಎಷ್ಟು ಸಖತ್ತಾಗಿದೆ.
ಗೈಸ್ ನೋಡಿ ಈ ಕಡೆ ಬಂದರೆ ನಿಮಗೆ ನೋಡಿ ಎಷ್ಟು ಕಾಣಿಸ್ತಿದೆ ಅಂದರೆ ಫುಲ್ ಎಲ್ಲ ಕವರ್ ಆಗ್ತಿದೆ. ಸೊ ನೋಡೋಕ್ಕೆ ಒಂಥರ ಚೆಂದ ಆಗೈತೆ ನೋಡ್ರಿ. ಇಲ್ಲಿಂದ ಒಂದು ಸೈಡಿಂದ ನೋಡ್ರಿ ಸಾಕಾಗಿದೆ. ಬನ್ನಿ ಒಂದ್ಸತಿ ತಿರುವಣ್ಣಾಮಲೈಗೆ ಚೆನ್ನಾಗಿದೆ. ಹಾಗೆ ಝೂಮ್ ಹಾಕೊಂಡು ಬನ್ನಿ. ಗೋಪುರ ಮೇಲೆ ಏನಿದೆ ಅಂತ ಕಾಣಿಸುತ್ತಾ. ಕ್ಯಾಮ್ರಾ ಕ್ವಾಲಿಟಿ ಸ್ವಲ್ಪ ಲೋ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಬನ್ನಿ ಹಾಗೆ ಮುಂದೆ ಹೋಗೋಣ. ಆದೇಣ ಯಾಕೋ ಕುತ್ಕೊಂಡ್ಬಿಡ್ತು, ಯಾಕೋ ಕಾಣೆ ನೋಡಿ. ಫ್ರೆಂಡ್ ಅಂತೆ ಆದೇಣಂಗಿದು. ಎಷ್ಟನೇ ಕ್ಲಾಸ್ ಫ್ರೆಂಡ್ ಅಣ್ಣ? ಆದೇಣಂಗೆ ನೋಡೋಕ್ಕಾಗಿದೆ, ಹೇಳೋಕ್ಕಾಗಿದೆ, ನಗಕ್ಕಾಗಿದೆ ಅನ್ನಂಗೆ ಆಗ್ಬಿಡೈತೆ. ಸೊ ಈಗ ನೋಡಿ ಬಂದು ಹೋಗೋಣ, ಕ್ಯೂ ಜಾಸ್ತಿ ಇದೆ ನೋಡಿ. ಮೇನ್ ಎಂಟ್ರೆನ್ಸ್ ಹೇಗಿದೆ ಇದು ಫ್ರಂಟಲ್ಲಿ. ಸೊ ಇದು ತುಂಬ ದೊಡ್ಡದು ಅಂತೇನಿಲ್ಲ, ಅದು ಆ್ಯಕ್ಚುಲಿ ಕಾಣಿಸೋದು ಹೆಂಗೆ ಸಿನಿಮ್ಯಾಟಿಕ್ಗೆ ಅಂತ ನೋಡಿ. ಸಿನಿಮ್ಯಾಟಿಕ್ ನಮ್ಮ ಫೋನಲ್ಲಿ ಬರುತ್ತಿದೆ. ಸೊ ಅದು ಸರಿಯಾಗಿದೆ ಗೈಸ್, ಬನ್ನಿ ಮುಂದೆ ಹೋಗೋಣ. ಹಾಗೆ ಇದು ಇನ್ನೊಂದು ಸೈಡಿಂದ ಎಂಟ್ರಿ, ಇದು 3ನೇ ಸೈಡು ನೀವು ನೋಡ್ತಾ ಇರೋದು. ಸೊ ಇದು 3ನೇ ಸೈಡ್ ಎಂಟ್ರಿ, ಈ ಕಡೆ ಸೈಡು 4ನೇ ಸೈಡ್ ಇದೆ. ಸೊ ಇದು ನೋಡ್ರಿ ಹತ್ರದಿಂದ ಚೆನ್ನಾಗಿ ಕಾಣಿಸ್ತಿದೆ. ಹೀಗೆ ನಡ್ಕೊಂಡು ಹೋಗ್ತಾ ಇರಬೇಕು. ಬನ್ನಿ ಹೋಗೋಣ. ಸೊ ಬ್ಲಾಗು ಲೆಂತಿ ಆಗಿದೆ, ಆಲ್ಮೋಸ್ಟ್ 2 ಹಾಕಿರ್ತೀನಿ. ಈಗಾಗಲೇ ಗೊತ್ತಾಗಿರುತ್ತೆ ನಿಮ್ಗೆ, ಹೇಳೋ ಅವಶ್ಯಕತೆ ಇಲ್ಲ ಅಷ್ಟಿದೆ. ಸೊ 2 ಬ್ಲಾಗ್ ಹಾಕೋದು. ಬನ್ನಿ ಹೋಗೋಣ. ಓಂ ನಮಃ ಶಿವಾಯ ಎಲ್ಲ ಕಡೆ ಇದೆ ಹೇಳುತ್ತೆ. ಇಲ್ಲಿ 3ನೇ ಇರೋ ಗೋಪುರ ಇದು. ಇದು ಒಂದು ಗೋಪುರ ನೋಡ್ರಿ. ಈಗ ಮೇಗಡೆ ಹೆಂಗೆ ಕಿತ್ತನೆ ನೋಡ್ರಿ, ಅದು ಶಿಲ್ಪ ಕಿತ್ತನೆ ಹೆಂಗಿದೆ ಅಂತ. ಆಗಿನ ಕಾಲದಲ್ಲಿ ಆ ಥರ ಮಾಡೋರೆ. ಸೊ ಎಲ್ಲ ಕಲ್ಲೇ ಗೈಸ್, ಇಲ್ಲ 8 ಗಂಟೆ ಕಲ್ಲೇ ಕಟ್ಟಿರೋದು ನೋಡಿ. ಇಷ್ಟಿಷ್ಟು 8 ಮಡಗಿ ಕಟ್ಟೋರಲ್ಲ, ಅದು ಗ್ರೇಟ್ ನೋಡ್ರಿ. ಇದೊಂದು ಗೋಪುರ ಇಲ್ಲಿ. ಬನ್ನಿ ಮುಂದೆ ಹೋಗಿ ಇನ್ನೊಂದು ಸ್ವಲ್ಪ ತೋರಿಸ್ತೀನಿ ನೋಡ್ರಿ. ಇದು ಒಂದು ಗೋಪುರ ಎಷ್ಟಿದೈತೆ ನೋಡ್ರಿ. ಇದು ಎಂಟ್ರೆನ್ಸ್ ಗೋಪುರ ಅಂತ ಹೇಳ್ಬೋದು ದೇವಸ್ಥಾನಗಳಿಗೆ ಹೋಗ್ಬೇಕಾರೆ. ಇದು ದೇವಸ್ಥಾನದ ಇನ್ನೊಂದು ಗೋಪುರ ಇರುತ್ತೆ ದೇವಸ್ಥಾನದ್ದು. ಸೊ ಬನ್ನಿ ಅಲ್ಲಿಗೆ ಹೋಗೋಣ ಗೈಸ್. ನೋಡಿ ಇದ್ರೊಳಗೆ ಇರೋದು ದೇವರು. ಸೊ ಈಗ ನಾವು ಹಿಂಗೆ ಹೋಗಿ ಅದು ಮುಂದಿಂದ ಹೋಗಿ ಒಳಗಡೆಗೆ ಹೋಗ್ತೀವಿ. ಸೊ ಬನ್ನಿ. ಸುತ್ತ ಗೋಪುರಗಳ ಮಧ್ಯದಲ್ಲಿರುವಂಥ ದೇವರಿದು ಅರುಣಾಚಲ ದೇವರು. ಸೊ ಬನ್ನಿ, ವಿಡಿಯೋ ಒಳಗಡೆ ಮಾಡೋಂಗಿಲ್ಲ ಅನ್ಕೋತೀನಿ. ನೋಡೋಣ ಹೇಗೆ ಹೇಳ್ತಾರೆ ಮಾಡ್ಬಿಟ್ಟು ತೋರಿಸ್ಬೇಕಾದ್ರೆ ನಿಮಗೆ ದೇವರನ್ನ ತೋರಿಸ್ತೀನಿ. ಎಲ್ಲ ಕೆತ್ತನೆಗಳು ಚೆನ್ನಾಗಿದೆ ಗೈಸ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ. ಇದೆ ಕೆತ್ತನೆ ಅಂದರೆ ಆಗಿನ ಕಾಲದಲ್ಲಿ ನೋಡ್ರಿ, ಈ ಥರ ಒಂದೊಂದು ಕಂಬಕ್ಕೊಂದು ಕಿತ್ತವ್ರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಆಗಿನ ಕಾಲದಲ್ಲಿ ಎಷ್ಟು ಗ್ರೇಟಾಗಿ ಕಿತ್ತಿರ್ಬೋದು ನೋಡಿ. ಇಲ್ಲಿ ಮುಂದೆನೇ 3 ಗೋಪುರವೇ ಏಕರೂಪ, ಅಂದರೆ ದೊಡ್ಡದಲ್ಲದೆ ನೋಡ್ರಿ ಎಲ್ಲ ಹೇಗಿದೆ ಕೆತ್ತನೆಗಳು. ಬನ್ನಿ, ಇಲ್ಲಿ ದೇವರು ಗಣಪತಿ, ವಿದ್ಯಾಕಪ್ಪ. ಬನ್ನಿ ಹಾಗೆ ಮುಂದೆ ಒಳಗಡೆ ಹೋಗೋಣ. ಕ್ಯಾಮ್ರಾ ಆ್ಯಕ್ಚುಲಿ ಯೂಸ್ ಮಾಡೋಂಗಿಲ್ಲ. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪೆಂಡ್ ಅಂತ. ಸೊ ಇಲ್ಲಿ ಕನ್ನಡಿಗಲ್ಲಿ ನಿಮಗೆ ಕಾಣಿಸುತ್ತೆ ದೇವರು ನೋಡಿ, ಇದು ಕನ್ನಡ ಕಾಣಿಸುತ್ತೆ. ಬನ್ನಿ ಹೋಗೋಣ. ಸೊ ಹಿಂಗೆ ಒಳಗಡೆ ಹೋದರೆ ನೋಡ್ರಿ ಅದೇ ಅರುಣಾಚಲ ದೇವರು. ಸೊ ಬನ್ನಿ ಅಣ್ಣ, ಏನು ಕಾಣಿಸ್ತೈತೆ ಇಲ್ಲಿ? ನಮ್ಮಕ್ಕ ನಮಗೆ ಕಾಣಿಸ್ತೈತೆ, ನಮ್ಮಕ್ಕ ನಮಗೆ ಕಾಣಿಸ್ತೈತೆ. ಬನ್ನಿ ಗೈಸ್, ಆದರೆ ಮಾಡ್ತೀನಿ, ಇಲ್ಲ ಅಂದ್ರಿಲ್ಲ. ಬನ್ನಿ, ಒಟ್ಟಿನ ಕೆತ್ತನೆ ಮಾತ್ರ ನೋಡ್ರಿ, ಹೊರಗಡೆ ಸೆಕೆನೇ ಆಯ್ತಿಲ್ಲ. ಬನ್ನಿ ಹೋಗೋಣ. ನೋಡಿ ದೀಪ ಎಷ್ಟಿದೆ ಅಂದರೆ, ಎಷ್ಟು ದೊಡ್ಡಕ್ಕಿದೆ ನೋಡಿ, ಎಷ್ಟೆಷ್ಟು ಹಚ್ಬೋದಲ್ಲಿ. ಅಪ್ಪ ನೋಡ್ರಿ, ನಂದಿ ಇದೆ ಇಲ್ಲಿ. ಸೊ ನಂದಿ ಕಾಣಿಸ್ತಿದೆ ಅನ್ಕೋತೀನಿ. ನಂದಿ ಇದೆ ನೋಡ್ರಿ. ಮೇಲೆ ಕೆತ್ತನೆ ಹೇಗಿದೆ ಅಂದರೆ, ಒಂದೊಂದು ಕೆತ್ತನೆಗೂ ಕಲೆಗೆ ಬೆಲೆ ಕೊಡಬೇಕು ಗೈಸ್. ನೋಡಿ ಯಾವಾಗ ಬಂದು ಯಾರು ಬೈತಾರೇನೋ ಗೊತ್ತಿಲ್ಲ. ಸೊ ಆದಷ್ಟು ನೋಡ್ಬೋದು. ಅಲ್ಲೇ ದೇವರು ಒಳಗಡೆ ಇರೋದು. ಇನ್ನೂ ಒಳಗಡೆ ಹೋಗ್ಬೇಕು ನಾವು, ಇನ್ನೂ ಆಚೆನೇ ಇದ್ದೀವಿ ಆ್ಯಕ್ಚುಲಿ. ಇದು ಒಳಗಡೆ ಅಲ್ವೇ ಅಲ್ಲ, ಇನ್ನೂ ಒಳಗಡೆ ಹೋಗ್ಬೇಕು. ಫ್ಯಾನ್ಗಳು ನೋಡಿ ಎಷ್ಟು ದೊಡ್ಡದಾಗ್ಬಿಡೋರು ಅಂದರೆ, ಇಷ್ಟು ನೋಡಿ ಹೋಮ ಯಜ್ಞ ಎಲ್ಲ ಮಾಡೋರು ಅಲ್ಲಿ. ಸೊ ಇಲ್ಲಿ ದೀಪಮ್ಮೇನೋ ಇದನ್ನ ವಿಡಿಯೋ ಹಾಕೋರು ನೋಡಲಿ ಅಂತ ನೋಡಿ, ಕಪ್ಪುಗೆ ಹೇಗಿದೆ. ಬನ್ನಿ ಈಗ ಒಳಗಡೆ ಹೋಗೋಣ. ನೋಡಿ ಗೈಸ್, ನಂದಿ ಹೆಂಗಿದೆ ದೇವ್ರ ಒಳಗಡೆ. ಇವಕ್ಕ ಒಳಗಡೆ ಹೋಯ್ತು, ಕೈ ಮುಖ ಬರ್ತೀವಿ ಅಂತ ಬೈದ್ಬಿಡ್ತಾರೆ ಅಂತ ಭಯ ಆದಿ ಅಣ್ಣಂಗೆ. ಆಮೇಲೆ ಎಲ್ಲಿ ಬೈದ್ಗೀರಿ
ಏನು ಮಾಡ್ತಾರೆ ಅಂತ ಭಯ. ಈಗ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ, ಆದರೆ ರಹಸ್ಯವಾದ ಕ್ಯಾಮ್ರಾ ಮಾಡ್ತೀನಿ, ಆದರೆ ಆಗಲಿ. ಹೋಮಯಜ್ಞ ಇದೆಲ್ಲ ಹಾಗೆ ನೋಡಿದ್ರಲ್ಲ ಅದೇ. ಸೊ ಈಗ ಹೋಗಿ ಹಿಂಗೆ ಓಡೋದ್ರೆ ಅಲ್ಲೇ ದೇವರಿದೆ, ಬರೀ ನೋಡೋದು. ಸೊ ಈಗ ಸದ್ಯಕ್ಕೆ ವೀಡಿಯೋ ಆಫ್ ಮಾಡ್ತೀನಿ, ನೋಡ್ಕೊಂಬಿಡಿ. ಗೈಸ್ ನಿಮಗೋಸ್ಕರ ರಿಸ್ಕ್ ತೊಗೊಂಡು ಈಗ ದೇವ್ರು ತೋರಿಸ್ತೀನಿ. ಎಲ್ಲ ಅಡ್ಡ ನಿಂತಿದ್ದಾರೆ ಆ್ಯಕ್ಚುಲಿ. ನೋಡ್ರಿ ಇದು ಮೇಲ್ಗಡೆ ಹೇಗಿದೆ. ಇದು ನರಸಿಂಹಸ್ವಾಮಿ ಥರ ಏನೋ ಅದು ಒಂದು ಪುರಾಣ ಇದೆ. ಸೊ ಹೀಗೆ ಇದು ಎಂಟ್ರೆನ್ಸ್ಗೆ ಇಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ಆ ಕಡೆ ಈ ಕಡೆ ಇದು ನಿಂತಿದೆ. ಸೊ ಅಲ್ಲಿ ನೋಡಿದ್ರೆ ಗೈಸ್ ಅದೇ ದೇವರು. ಸೊ ಬನ್ನಿ ಒಳಗಡೆ ಆದರೂ ಟ್ರೈ ಮಾಡ್ತೀನಿ. ಜೋಬೇ ಇಲ್ಲ. ಸೊ ಗೈಸ್ ನೋಡ್ರಿ, ಇದು ಅಲ್ಲಿಂದ ಬಂದು ಆಚೆಗೆ ನೋಡ್ದಂಗೆ ನೀವು ಕೆತ್ತನೆ ಹೇಗಿದೆ ಅಂದರೆ ತುಂಬ ಭಾಳ ಸುಂದರವಾಗಿದೆ. ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ನೋಡಿರ್ತೀರ ಆ ಮೇಲೆ ಮಡಗಿದ್ದು. ಬಟ್ ಹಂಗೆ ಮಡಿಕೋಬೇಡಿ ಅಂತ ಅಂದ್ಬಿಟ್ಟು ಮೊಬೈಲ್ ಕೆಳಗಡೆ ಇಳಿಸಿದ್ರು. ಸೊ ನೋಡಿ ದೇವಸ್ಥಾನ ಅದೇ ಗರ್ಭಗುಡಿ ಪಕ್ಕದಲ್ಲೇ. ಈಗ ನಾವು ಔಟಿಂಗ್ಗೆ ಅಂತ ಹೋಗ್ತಾ ಇದ್ದೀವಿ. ಸೊ ಕರೀತಾವ್ರು ಅವ್ರ ಹಿಂದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಅಣ್ಣ ಕಾಲಿಂಗ್, ಬನ್ನಿ ವಾಪಸ್ ಹೋಗೋಣ. ಇಲ್ಲಿ ನೋಡ್ರಿ ಎಲ್ಲ ಹೇಗಿದೆ ಒಳಗಡೆ, ಎಲ್ಲರೂ ಹೇಗೆ ಕೂತಿದ್ದಾರೆ ಕೈ ಮುಕ್ಕೊಂಡು. ನೋಡ್ರಿ ಎಲ್ಲ ಆಗಿನ ಕಾಲ ದೇವ್ರುಗಳು ಇದೆ. ನೋಡ್ರಿ ದೇವಸ್ಥಾನಕ್ಕೆ ಬಂದು 5 ನಿಮಿಷ ಥರ ಕುತ್ಕೊಂಡ್ರೆ ಕೈಸೋದು ಇಲ್ಲಿ. ಸೊ ಇವ್ರೀಗ ಅಲ್ಲಿ ಕರೆದ್ಬಿಟ್ಟು ಕುಣಿಸಿದ್ರು. ಸೊ ಇವ್ರಿಗೆ ಸ್ವಲ್ಪ ಟೈಟ್ ಪ್ಯಾಂಟು ಅಂತ ಮೇಲಿದ್ದಾರೆ. ಸೊ ಹರ ಮದೇವ್ ಕೂಗ್ದೋ ನಾವೇ ಗೋವಿಂದ. ನೋಡಿ ಹರ ಮಹಾದೇವ್ ಬಂದು ಗೋವಿಂದ ಕೂಗ್ತಾರೆ ಅಣ್ಣ, ನೋಡ್ರಿ ನೀವೇ. ಸೊ ಈಗ ಬನ್ನಿ ಹೋಗೋಣ. ಭಾರತ್ ಮಾತಾ ಕಿ ಜೈ. ಸೊ ಮಾತರಂ. ಮುಂದೆ ದೇವರು ನೋಡ್ಕೋಗೋಣ. ನೋಡ್ರಿ ಅರುಳಂಗ್ಯೂ ಪೆರಿಯ ನಗರ ಸನಾತಿ ಅಂತ ಏನೋ ಐತೆ ದೇವ್ರ ಹೆಸರು. ಒಳ್ಳೇದು ಮಾಡಪ್ಪ. ನೇಮ್ ಸ್ವಲ್ಪ ಡಿಫಿಕಲ್ಟ್ ಆಗಿದೆ. ಅರುಳಾಲಿಂಗಲುಗಂ ಬಹಾಪಾಣಿ ಅಂತೇನೋ ಇದೆ ಗೈಸ್. ಓಂ ನಮಃ ಶಿವಾಯ ಅಂದ್ಬಿಟ್ರೆ ಮುಗೀತದು. ಹಂಗಂದರೆ ಎಲ್ಲಾದರೂ ಒಳ್ಳೆಯದಾಗುತ್ತೆ. ಸೊ ನಾವು ಎಕ್ಸ್ಪ್ಲೋರ್ ಮಾಡಿರುವಂಥ ಅರುಣಾಚಲ ದೇವರು ನೋಡಿ ಹೇಗಿದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅರುಣಾಮಲಂಗಂ ಅಂತರಮೇಶ್ವರ ಸನಾತನಿ. ಸೊ ನೋಡಿ ಗೈಸ್ ಇಲ್ಲೆಲ್ಲ ದೇವರು ಹೇಗಿದ್ದಾರೆ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಶಂಭೋ ಶಂಕರ, ಹರ ಹರ ಮಹಾದೇವ್. ಬನ್ನಿ ಗೈಸ್ ಮುಂದೆ ಹೋಗ್ತಾರೆ. ಪೇಪರ್ ಚೆನ್ನಾಗಿಲ್ಲ ಬಿಡೋ, ಪೇಪರ್ ಚೆನ್ನಾಗಿಲ್ಲ ಬಿಡೋ. ಒಳ್ಳೇದು ಮಾಡಪ್ಪ ದೇವ್ರೆ, ಕಾಪಾಡಪ್ಪ, ಒಳ್ಳೇದು ಮಾಡಪ್ಪ ದೇವರೇ. ಅರುಣಾಚಲ ಸ್ವಾಮಿ ಕಾಪಾಡಪ್ಪ. ನಮ್ಮ ಸಬ್ಸ್ಕ್ರೈಬರ್ಗೆಲ್ಲ ಒಳ್ಳೇದು ಮಾಡಪ್ಪ, ವ್ಯೂವರ್ಸ್ಗೆ ಒಳ್ಳೇದು ಮಾಡಪ್ಪ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಬನ್ನಿ ಮುಂದೆ ಹೋಗೋಣ. ಇಲ್ಲಿ ನೋಡಿ ಇಲ್ಲೊಂದು ದೇವರಿದೆ. ಸೊ ಈಗ ಮಾಡ್ತಾ ಹೋದರೆ ತುಂಬ ದೇವರುಗಳಿದೆ. ಸೊ ಬನ್ನಿ ಹೋಗೋಣ ಮುಂದೆ 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 ಹೋಗ್ತಾರಣ. ಬೇರೆಯವ್ರು ಡಿಸ್ಟರ್ಬ್ ಆಗೋದು ಬೇಡ. ಸೊ ಇಲ್ಲೆಲ್ಲ ಅವರೇ ಕೈ ಮುಕ್ಕೊಂಡ್ಬಂದವ್ರೆ. ಒಳ್ಳೇದು ಮಾಡಪ್ಪ ದೇವ್ರೆ, ಒಳ್ಳೇದು ಮಾಡಪ್ಪ ದೇವ್ರೆ. ನೋಡಿರಿ ಇಲ್ಲಿ ಡ್ರೋನ್ ಶಾಟೆಲ್ಲ ಹಾಕಿದ್ದಾರೆ. ಯಾವುದೋ ಸ್ಟುಡಿಯೋ, ಸ್ಟುಡಿಯೋ ಅಂತೆ ಹೆಸರು. ನೋಡಿ ಹೆಂಗಿದೆ. ಸೊ ಬನ್ನಿ ಈಗ ಆಚೆ ಇಲ್ಲೊಬ್ರು ಅಂಕಲ್ ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡ್ತಿದ್ದೆ. ಸೊ ವರ್ಷಗಳ ಹಿಂದೆ ಕಟ್ಟಿರುವಂತಹ ದೇವಸ್ಥಾನ ಇದು. ನೋಡಿ ಈ ಕಡೆ ಏನೋ ಇದೆ, ಇವರೇ ಅಂಕಲ್ಲು. ಸೊ ಅವ್ರ ಜೊತೆ ಮಾತಾಡ್ಕೊಬಂದು ಅವರೆಲ್ಲಿ ಬರಲೇ ಇಲ್ಲ. ಇವರೆಲ್ಲೋದ್ರು ಹುಡ್ಕೋದು ಕಷ್ಟ ಐತೆ, ತುಂಬ ಕಷ್ಟ. ಎಲ್ಲರೂ ನಾಪತ್ತೆ ಬಂದು ಹುಡ್ಕೋಣ. ಈಗ ಇನ್ನೊಂದು ಕಡೆ ಬಂದು. ಸೊ ಬನ್ನಿ ಈಗ ಇಲ್ಲಿ ಏನೇನಿದೆ ಎಲ್ಲ ನೋಡೋಣ. ತುಂಬ ತಂಪಾಗಿದೆ ವಾತಾವರಣ. ಮತ್ತು ಇಲ್ಲಿ ಚಿತ್ತಾರ ಗುಪದರ್
ಸನಾತಿ ಅಂತ ಇದು. ಸೊ ಬನ್ನಿ ಇಲ್ಲೂ ಕೈ ಮುಕ್ಕೊಂಡು ನೋಡಿ ಎಲ್ಲರೂ ಕೈ ಮುಕ್ಕೋತಾರೆ. ಸೊ ನಾವು ಒಂದ್ಸತಿ ಕೈ ಮುಗಿಯೋಣ. ತುಂಬ ಪವರ್ಫುಲ್ ಅನ್ನೋ ಕಾಣಿಸುತ್ತೆ. ಎಲ್ಲರೂ ಇಲ್ಲಿ ಬಂದು ಹೋಗ್ತಾನೆ ಇದ್ದಾರೆ. ಸೊ ಇಲ್ಲಿ ಹೋಗೋಣ. ಸೊ ಹೊರಗಡೆ ಇನ್ನೊಂದು ದೇವರಿದೆ, ಇಲ್ಲಿ ಹೋಗೋಣ. ಅಲ್ಲಿಗಿಂತ ಸ್ವಲ್ಪ ಜಾಸ್ತಿನೇ ಕ್ಯೂ ಇದೆ. ಬನ್ನಿ ನೋಡುವ. ನಡೀರಿ. ಸೊ ಈಗ ಬನ್ನಿ ನಾವು ಹೋಗೋಣ. ಈ ಕಡೆ ಜನ ಕಮ್ಮಿ ಇದ್ದಾರೆ ಅಂತ ಈ ಕಡೆ ಸೈಡ್ ಶಿಫ್ಟ್ ಆಗೋದು. ಈ ಕೆತ್ತನೆ ಹೇಗಿದೆ ಸುತ್ತ ದೇವಸ್ಥಾನದ ಒಳಗಡೆ ತುಂಬ ವಿಶಾಲವಾಗಿ ಜಾಗ ಇದೆ. ಅಲ್ಲಿರೋ ಥರನೇ ಆರ್ಚ್ ಇದೆ ಆಚೆ ಕಡೆ. ಬನ್ನಿ ಹೋಗೋಣ ಒಳಗಡೆ ನೋಡೋಣ. ಚೆಕ್ ಮಾಡ್ದೈತೆ ಅವಾಗಿಂದೆಲ್ಲ ವೀಣೆ ಗೀಣೆ ಎಲ್ಲ ಮುಟ್ಟಿ. ಸೊ ಹೇಗೆ ಶಿಲ್ಪ ಕೆತ್ತನೆ ಮಾಡಿದ್ದಾರೆ ಅಂತ ನೋಡ್ತಿದ್ದಾರೆ. ನೋಡಿ ಎಷ್ಟು ಆಕಾರ ಚಿತ್ರವಾಗಿ ಮಾಡಿದ್ದಾರೆ ಅಂದರೆ ಅದು ನೋಡಿ ಬೇರೆ ಒಂದೇ ಕಲ್ಲಲ್ಲಿ ಹೇಗೆ ಮಾಡಿದ್ದಾರೆ. ಸೊ ಹತ್ರ ಹೋಗ್ತಾ ಇದ್ದೀವಿ. ಬನ್ನಿ ಹತ್ರ ಹೋಗುತ್ತಿದ್ದಂಗೆ ಏನಾಗುತ್ತೆ ನೋಡೋಣ. ಸೇರಿದಂಗೆ ಇಲ್ಲಿ ಹೆಣ್ದೇವ್ರಿದ್ದು ಅಲ್ಲಿ ಗಂಡದೇವ್ರಿದ್ದು. ಸೊ ಅಲ್ಲಿ ವೀಡಿಯೋ ಮಾಡೋಕೆ ಬಿಟ್ಟಿದ್ದಾರೆ. ಕುಂಕುಮ ಕೊಟ್ಟಿದ್ದಾರೆ. ಕುಂಕುಮ ಈಗ ಬಳಿಗೆ ಹಾಕ್ಬಿಟ್ಟು ನಾವು ಒಂದು ಸ್ವಲ್ಪ ಹಾಕೊಂಡು ಹೋಗೋಣ. ಸೊ ಬನ್ನಿ. ಇವಾಗ ಇಲ್ಲವ್ರೆ ಅವರೆಲ್ಲೋದ್ರು ಅಲ್ಲಿ ಮುಂದೆ ಹೋಗ್ತಾರೆ. ಬನ್ನಿ. ಸೊ ಇದು ಹೆಣ್ದೇವರು, ಅದು ಗಂಡದೇವರು, ಶಿವ ಪಾರ್ವತಿ ಥರ. ಸೊ ಬನ್ನಿ ಈಗ ಆಚೆ ಹೋಗಿ ಸಿಗ್ತೀನಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಸುತ್ತಿದೆ ಯಾಕೋ ಇಂದು ಗಾಳಿ ತಗೋತಾರೆ, ಮಜಾ ತಗೋತಾರೆ ಗೈಸ್. ಗೈಸ್ ನೋಡಿ ಇಲ್ಲಿ ಹೇಗೆ ಗಣಪತಿ ಇದೆ ಅಂತ. ತುಂಬ ಯೂನೀಕ್ ಆಗಿದೆ. ನೋಡಿದ್ರೆ ಏನೋ ಒಂದು ಅಟ್ರಾಕ್ಷನ್ ಶಕ್ತಿ ಇದೆ. ಒಳ್ಳೇದು ಮಾಡಪ್ಪ ವಿಘ್ನ ಗಣಪತಿ ಎಲ್ಲ ವಿಘ್ನ ಒಳ್ಳೇದು ಮಾಡಿ, ವಿದ್ಯೆ ಕೊಡಪ್ಪ ವಿದ್ಯಾ ಗಣಪತಿ ಅಂತ ಕೇಳ್ಕೊಳ್ತಾ ಬನ್ನಿ ಈಗ ಮುಂದೆ ಎಕ್ಸಿಟ್ ಕಡೆ ಹೋಗೋಣ. ಸೊ ಬನ್ನಿ ಗೈಸ್ ಹೋಗೋಣ. ಏನು ಮಾತಾಡ್ತೇನೆ ಕೇಳಿಸ್ತಾ ಇಲ್ಲ ಅನ್ಕೋಬೋದು, ಬಟ್ ವಾಲ್ಯೂಮ್ ಜಾಸ್ತಿ ಕೊಡ್ಕೊಂಡು ಕೇಳಿ ಕೇಳಿಸುತ್ತೆ. ಅವ್ರಾಗ ವಾಲ್ಯೂಮ್ ಕೊಡ್ಬೇಕು. ಬನ್ನಿ ಗೈಸ್ ಈಗ ಹೋಗೋಣ. ಆಚೆ ಎಕ್ಸಿಟಾಗಿ ಸಿಗ್ತೀನಿ. ಮಾಡಿದ್ರು ಸುಮ್ಮನೆ ಟಿಕೆಟ್ ತೊಗೊಳಕ್ಕೆ ಎಲ್ಲರನ್ನೂ ಕರಿತೀವಣ್ಣ, ಬೇಕು ಬೇಕು ಅಂತ. ಬನ್ನಿ. ಇದು ನುಗ್ಗಿ ಬಂದ್ರೆ ಪೊಂಗಲ್ ಕೊಡ್ತದಂತೆ, ಪುಳಿಯೋಗರೆನೂ ಕೊಡಿಸ್ತದಂತೆ ನೋಡಿ. ಸೊ ಬನ್ನಿ ಹಿಂಗೆ ಮಕ್ಕ ವಾಪಸ್ ಸುಮ್ಮನೆ ಅಣ್ಣ ಶೂಟ್ ಆಗ್ತು ಬರ್ರಿ ಅಂತ. ಹೌದಾ ಸರ್ ಪ್ರಸಾದ ತಿನ್ಕೊಂಡು ಎಲ್ಲ ತಿನ್ಕೊಂಡು ಈಗ ಆಚೆ ಬಂದು ಸೊ ಎಕ್ಸಿಟ್ ಆಗ್ತಾ ಇದ್ದೀವಿ. ನೋಡ್ತಾ ಇರಲ್ಲ ಇಲ್ಲೊಂದು ಗೋಪುರ ಇದೆ. ಸೊ ಬನ್ನಿ ಈಗ ಎಕ್ಸಿಟ್ ಆಗೋಣ. ಕಾಲಂತೂ ಇದೇ ಫಸ್ಟ್ ಅನ್ಕೋಬಿಟ್ರಿ. ನನಗಂತೂ ಇಷ್ಟು ಇದಾಗಿರೋದು ಹಿಂಸೆ ಕೊಟ್ಟರು ಇಷ್ಟು ಅಯ್ಯೋ ನೋಡಿ. ಇಲ್ಲಿ ಬಂದು ಮೊಬೈಲ್ ಹೊಡ್ಕೊಂಡು ನಿಂತವನೆ. ಸೊ ಬನ್ನಿ ಹೋಗೋಣ. ಹೋಗಿ ಲಗೇಜ್ ಗಿಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗೋದೇ ತೆಗಿ ನೋಡ್ರಿ. ಈಗ ಹಂಗೆ ಹಿಂಗೆ ಕಲ್ಲು ಕಟ್ತಾರಲ್ಲ ಆ ಥರ ಇಲ್ಲಿ ಯಾವುದೇ ಇಟ್ಟಿಗೆ ಮಡಗಿದ್ರೆ ಅದನ್ನೇ ಕಟ್ತಾವ್ರೆ ಇವರು. ಏನೋ ಅವ್ರವ್ರ ನಂಬಿಕೆ ಅವ್ರವ್ರ ಇದಕ್ಕೆ. ಸೊ ನೋಡಿ ಈ ಥರ ಎಲ್ಲ ಕಟ್ಟಿದ್ದಾರೆ ಚೆನ್ನಾಗಿ. ಸೊ ಇದೊಂದು ಇಷ್ಟ ಆಯಿತು, ಚೆನ್ನಾಗಿ ಕಟ್ಟವ್ರೆ. ಸೊ ಪ್ರಸಾದ ಕೊಡ್ತಾರೆ, ಬನ್ನಿ ಪ್ರಸಾದ ತಿನ್ನೋಣ. ಬೂಬಮ್ಮ ಅವರು ಈಗ ನಡ್ರಿ ಹೋಗೋಣ. ವೇಲ್ ಹಾಕ್ಕೊಂಡು ಇನ್ನು ಅವ್ರ ಥರನೇ ಕಟ್ಕೊಂಬಿಡ್ರಿ ತೆಗಿ. ಅವ್ರ ಥರನೇ ಹಿಂಗೆ ಸುತ್ತ ಹಾಕೊಂಬಿಟ್ಟು ಒಂದು ಬ್ಲ್ಯಾಕ್ ಕಲರ್ ಹಾಕೊಂಬಿಡ್ರಿ. ಸೊ ಗೈಸ್ ಬನ್ನಿ ಪ್ರಸಾದ ತಾನೆ. ನೋಡಿ ಗೈಸ್ ಕೂತ್ಕೊಳ್ಳೋಕ್ಕೆ ಫೋಟೋ ಹೊಡಿಯೋಕೆ ಚೆನ್ನಾಗಿದೆ. ಇಲ್ಲ ಹೊಡ್ತಾ ಇದೀವಿ. ಸೊ ನೋಡ್ಕೊಂಬಿಡಿ ಲಾಸ್ಟ್ ಒನ್ ಟೈಮ್ ಇದೇ ದೇವರು ನೋಡ್ರಿ ಅಲ್ಲಿ ಈ ದೇವಸ್ಥಾನ. ಸೊ ಇದೇ ಲಾಸ್ಟ್ ಟೈಮ್ ನೋಡ್ಕೊಂಬಿಡಿ ಹೋಗೋಣ ಬನ್ನಿ. ಒಳಗೆ ಮಾಡಪ್ಪ ದೇವ್ರೆ ಅಂತ ಅಂದ್ಕೊಂಡು ಲಾಸ್ಟ್ ಜೊತೆ ಕೆತ್ತನೆಗಳೆಲ್ಲ ನೋಡಿಕೊಂಡು ಈಗ ನಾವು ಆಚೆ ಹೋಗೋಣ ಬನ್ನಿ. ಬನ್ನಿ ಇಳ್ಕೊಂಡು ಹೋಗಿ ಅಂತ
ಸೊ ಗೈಸ್ ನೆಕ್ಸ್ಟ್ ಟೈಮ್ ಬಂದಾಗ ಇಲ್ಲೇ ಎಂಟ್ರೆನ್ಸಲ್ಲಿ ಹಾಕಿರ್ತಾರೆ, ಇಲ್ಲೇನೋ ಬೈ ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳ್ತಾ ಏನಾದರೂ ಬೈ ಮಾಡಿ ನಾವೇನು ಮಾಡೋದು. ಅವ್ರು ಹೇಳಿದ್ರು ಬೇಡ ಬೇಡ ನಿಂತು ಅಂತ ಬನ್ನಿ ಹೋಗೋಣ. ಸೊ ತುಂಬ ಒಳ್ಳೆಯವರು, ನೋಡ್ತಾ ಇರಲ್ಲ ಅವರು ಬೈ ಮಾಡಿ ನೋಡಿ. ಮಾಮೂಲಿ ಎಂಟ್ರೆನ್ಸ್ ಬಂದಿದ ತಕ್ಷಣ ಫಸ್ಟ್ ಸ್ಟ್ಯಾಂಡಿಂದ ಅವ್ರಿಗೆ ಮುಖ ನೋಡಿರ್ತಾರೆ, ನಾನು ಝೂಮ್ ಆಗಿ ತೋರಿಸ್ತೀನಿ. ಸೊ ಅವ್ರ ಕಡೆ ಗೈಸ್ ನಾವು ಊಟಕ್ಕೆ ಅಂತ ಬಂದು ನೋಡಿರಿ, ಇದೊಂದು ಈ ಥರ ಕೊಟ್ಬಿಡ್ತಾರೆ, ಅಲ್ಲೇ ಇಸ್ಕೊಂಡು ತಗೊಬರೋದು ದುಡ್ಡು ಕೊಟ್ಟು. ನೋಡಿರಿ ಚೆನ್ನಾಗಿದೆ, ನೋಡಿರಿ ಚೆನ್ನಾಗಿದೆ ಅಂತೆ, ಯೂನಿಕಾಗಿ ಸಕಾಲಾಗಿತ್ತು. ಸುಮ್ಮನೆ ಡಾಬಾ ಸ್ಟೈಲ್ ಥರನೇ ಇದೆ ಅಂತೆ ಟೇಸ್ಟು. ಸೊ ನೋಡಿ ಇಲ್ಲಿ ದೇವಸ್ಥಾನಕ್ಕೆ ಬಂದರೆ ನೋಡಿ, ಇದೇ ದೇವಸ್ಥಾನ, ಈ ರೋಡ್ ದೇವಸ್ಥಾನ, ಈ ರೋಡ್ ಎಂಟ್ರಿ ಬರ್ತಿಲ್ಲ, ಇಲ್ಲೇ ಐತೆ. ಸೊ ತಗೊಳ್ಳಿ, ಚೆನ್ನಾಗಿದೆ ಊಟ. ಬನ್ನಿ ನಾವು ತಿನ್ಬಿಟ್ಟು ಲಾಸ್ಟ್ ಸಿಗೋಣ. ಸೊ ಗೈಸ್ ಈಗ ನಾವು ಊಟ ಮಾಡಿ ಎಲ್ಲ ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಸೊ ಇವತ್ತು ಬಾಯ್ ಇದಾಗಿತ್ತು ಈ ಬ್ಲಾಗು, ತುಂಬ ಇದಾಗಿದೆ, 2 ದಿವಸ ಆಗ್ತೀನಿ. ಸೊ ಯಾರು ಬಂದು ದೇವಸ್ಥಾನ ವಿಸಿಟ್ ಮಾಡಿ, ಚೆನ್ನಾಗಿದೆ. ಸೊ ಓಕೆ, ನೆಕ್ಸ್ಟ್ ಭಾಗ ಸಿಗೋಣ, ಅಲ್ಲಿವರೆಗೂ ನೋಡ್ತಾ ಇರಿ. ಅಲ್ಲ ಬಾಯ್ ಮಾಡಿರಿ, ಬಾಯ್ ಬಾಯ್ ಬಾಯ್. ಸಾಂಪ್ರದಾಯಿನಿ ಸುಪ್ಪಿನಿ ಸುತ್ತ ಪೂಸನಿ ನಗು 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 ನೀನು ಏನಾದರೂ ಜೇನಾತ ಮಾತಾಡು ನೋವಾದರು ಬಿಡು 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 ಈ ಬೇಸರ ಬಾಂಧವ್ಯ ಸೋಪಾನ ಈ ಸೋದರ